Hello students, welcome to your channel Parivartan Physics. Dear students, the day has come. So tomorrow is your KCET examination, right? So ಈಗ ನೀವು 2 ವರ್ಷದಿಂದ ಯಾವುದಕ್ಕೆ ಎಫರ್ಟ್ ಹಾಕತ್ತಿದ್ರಿ, ಯಾವುದಕ್ಕೋಸ್ಕರ ನೀವು ಯಾವ ಡೇ ಯಾವ ಎಕ್ಸಾಮ್ಗೋಸ್ಕರ ನೀವು ಪ್ರಿಪೇರ್ ಮಾಡತ್ತಿದ್ರಿ, for what all sacrifices you have done to reach this destination has come finally. ಸೊ ಈಗ ನಿಮ್ಮದು ಎಲ್ಲ ಆಲ್ಮೋಸ್ಟ್ ಸೆಕೆಂಡ್ PUC ನೀವು ಸಕ್ಸಸ್ಫುಲಿ ಮುಗಿಸಿದಿರಿ. ಸೆಕೆಂಡ್ PUC ಸ್ಕೋರ್ಸ್ ನಿಮ್ದು ಎಲ್ಲರದು ಫ್ಯಾಂಟಾಸ್ಟಿಕ್ ಆಗಿದ್ರಿ ಅಂಡ್ ಯು ಆರ್ ಈಗರ್ಲಿ waiting to complete this examination as well as to get a very good ranking. See, exam preparation ಅಂತಂದ್ರೆ it is not only about the subject. ಬರೀ ಸಬ್ಜೆಕ್ಟ್ಸ್ ಗಳು ಓದ್ಕೊಂಡು ಫಾರ್ಮುಲಾಸ್ ಗಳನ್ನು ಪ್ರಿಪೇರ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋದು ಮಾತ್ರ ಎಕ್ಸಾಮ್ ಪ್ರಿಪರೇಷನ್ ಅಲ್ಲ. ಬಿಫೋರ್ ಗೋಯಿಂಗ್ ಟು ದ ಎಕ್ಸಾಮಿನೇಷನ್, ಗೆಟಿಂಗ್ ಯುವರ್ ಮೆಂಟಾಲಿಟಿ ಸೆಟ್ ರೈಟ್ and preparing mentally for the examination is very important thing, as well as ಕೆಲವೊಂದಿಷ್ಟು ಕೆಲವೊಂದಿಷ್ಟು ಕಾಮನ್ ಮಿಸ್ಟೇಕ್ಸ್ ಏನಿರ್ತಾವ ಮತ್ತು ಕಾಮನ್ ಎರರ್ಸ್ ಗಳು ಏನಿರ್ತಾವ ಅವನ್ನ ನಾವು ಅವಾಯ್ಡ್ ಮಾಡಬೇಕಾದ್ರೆ ನಾವು ಮುಂಚಿತವಾಗಿ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಸೊ ಆಲ್ ದೋಸ್ ಥಿಂಗ್ಸ್ ಯು ಆರ್ ಗೋಯಿಂಗ್ ಟು ಗೆಟ್ ರೆಡಿ ಫಾರ್ ಯುವರ್ ಎಕ್ಸಾಮಿನೇಷನ್ ಬೈ ದಿಸ್ ವಿಡಿಯೋ. ಸೊ ವಾಚ್ ದಿಸ್ ವಿಡಿಯೋ ಕಂಪ್ಲೀಟ್ಲಿ ವಿತೌಟ್ ಸ್ಕಿಪ್ಪಿಂಗ್ and listen each and everything very carefully so that it will prepare you mentally for your tomorrow's examination, right? Without making any delay, let us begin this. Okay, so very first thing, ನೋಡ್ರಿ ಇಲ್ಲಿ ನಾ ಎಲ್ಲಾನು ಕೂಡ ಡೀಟೇಲ್ ಆಗಿ ಬರ್ದಿದ್ದೀನಿ, ಪ್ಲಸ್ ಅದನ್ನ ಹೇಳ್ತೇನೆ ಕೂಡ. ಡೋಂಟ್ ಗೆಟ್ ಸ್ಟಕ್. ನೋಡ್ರಿ ಈ ಪಾಯಿಂಟ್ ನಾ ಫಸ್ಟ್ ಯಾಕೆ ಹೇಳ್ತೇನೆ ಅಂತಂದ್ರೆ, ನಾ ಇಲ್ಲಿವರೆಗೂ ಹೈಯೆಸ್ಟ್ ಥಿಂಗ್ಸ್ ಗಳನ್ನ ಏನ್ ಕೇಳಿದೀನಿ ಅಂತಂದ್ರೆ ಸ್ಟೂಡೆಂಟ್ಸ್ ಕಡೆಯಿಂದ, ಸರ್ ನನಗೆ ಬರುವಂತ ಕ್ವಶನ್ಸ್ ಬಹಳ ಇದ್ರಿ ಬಟ್ ಅವನ್ನೆಲ್ಲ ನಾ ಬಿಟ್ಟು ಬನ್ನಿ. ಇದು ಯಾಕೆ ಆಗ್ತದಪ್ಪ ಅಂತಂದ್ರೆ, ನೋಡ್ರಿ ಕ್ವೆಶನ್ ಪೇಪರ್ ಸೆಟರ್ ಏನ್ ಮಾಡಿರ್ತಾರೆ, KCET ಇಸ್ ಡಿಫರೆಂಟ್, JEE ಇಸ್ ಡಿಫರೆಂಟ್, ನೀಟ್ ಇಸ್ ಡಿಫರೆಂಟ್. JEE ಮತ್ತು ನೀಟ್ ಒಳಗೆ ನಿಮಗೆ ಇಟ್ ಇಸ್ ನಾಟ್ ದ ಗೇಮ್ ಆಫ್ ಟೈಮ್. ಅಲ್ಲಿ ನಿಮಗೆ ಇಟ್ ಇಸ್ ಲೈಕ್ ಚೆಸ್, ರೈಟ್? KCET ಅಂತಂದ್ರೆ ಹೆಂಗ, ಇದು ಚೆಸ್ ಅಲ್ಲ, ಇದು ನಮಗೆ ಒಂಥರ ಟೇಬಲ್ ಟೆನ್ನಿಸ್ ಇದ್ದಂಗ್ರಿ. ಆಸ್ ಮಚ್ ಆಸ್ ಪಾಸಿಬಲ್ ಫಾಸ್ಟ್ ಯು ಹ್ಯಾವ್ ಟು ಡೂ, ರೈಟ್? ಸೊ ಇದು ಇಟ್ ಇಸ್ ಅ ಗೇಮ್ ಆಫ್ ಟೈಮ್. ಇಲ್ಲಿ ನಿಮ್ಗೊಂದು 2-3 ಕ್ವೆಶನ್ಸ್ KCET ಒಳಗೆ ಇಂಥವ್ ಹಾಕ್ಬಿಟ್ಟಿರ್ತಾರಲ್ಲ, ಆ ಕ್ವೆಶನ್ಸ್ ನೀವು ಸಾಲ್ವ್ ಮಾಡಕ್ ಹೋದ್ರಿ ಅಂತಂದ್ರೆ ಇಟ್ ಟೇಕ್ಸ್ ಯು ಮೋರ್ ದೆನ್ 5 minutes. ಅಂತ ಕ್ವೆಶನ್ಸ್ ಗಳನ್ನ ಪರ್ಪಸ್ಲಿ ಹಾಕಿರ್ತಾರ್ರಿ. ಅವು ಟ್ರಾಪ್ ಕ್ವೆಶನ್ಸ್ ರೀ, ಅವು ನಿಮ್ಗೆ ಟೈಮ್ ವೇಸ್ಟ್ ಮಾಡಕ್ ಅಂತ ಹೇಳಿ ಹಾಕಿರ್ತಾರ. ಅವತ್ತು ನೀವು ಸ್ಕಿಪ್ ಮಾಡ್ಲೇಬೇಕು. ಯು ಹ್ಯಾವ್ ಟು ಸ್ಕಿಪ್. ಸೊ ಡೋಂಟ್ ಟೇಕ್ ಇಟ್ ಆನ್ ಯುವರ್ ಈಗೋ. ಆ ಕ್ವೆಶನ್, ಇಂಥ ಕ್ವೆಶನ್ಸ್ ನಾ ಎಷ್ಟು ಪ್ರಾಕ್ಟೀಸ್ ಮಾಡಿದೀನಿ, ಇದ್ರ ಬಗ್ಗೆ ನಾ ಬಹಳ ಓದಿದ್ದೀನಿ, ಇದ್ರ ಬಗ್ಗೆ ನಂಗೆ ಎಲ್ಲ ಗೊತ್ತೈತೆ, ಆದ್ರೂ ಕೂಡ ನಂಗೆ ಆನ್ಸರ್ ಬರೋದು ಬಿಡೋದು ಬೇಡ, ಸಾಲ್ವ್ ಮಾಡೋಣ ಹೋಗ್ಬೇಡ್ರಿ. ಒಟ್ಟೆ ಅದನ್ನ ಸಾಲ್ವ್ ಮಾಡಕ್ ಹೋಗ್ಬೇಡ್ರಿ. ಆ ತರದ್ ಏನ್ ಕ್ವೆಶನ್ಸ್ ಇರ್ತಾವಲ್ಲ, ವಿಚ್ ಇಫ್ ಅ ಫಿಸಿಕ್ಸ್ ನ್ಯೂಮರಿಕಲ್ ಇಸ್ ಟೇಕಿಂಗ್ ಮೋರ್ ದೆನ್ 1 minute, ಲಿವ್ ಇಟ್, ಮೂವ್ ಟು ದ ನೆಕ್ಸ್ಟ್. ಸೊ ಅದನ್ನ ಬಿಟ್ಟು ಬಿಡ್ರಿ, ಅದನ್ನ ಸ್ಕಿಪ್ ಮಾಡ್ರಿ, ರೈಟ್? ಆ ತರದ ಕ್ವೆಶನ್ಸ್ ಏನಿರ್ತಾವ ಸ್ಕಿಪ್ ಮಾಡ್ರಿ. ಮತ್ತೆ ನಿಮಗೆ ಎಲ್ಲಿ ಯಾವಾಗ ಗೊತ್ತಾಗೋದ್ರಿ ಅಂತ ಕ್ವೆಶನ್ ಸ್ಕಿಪ್ ಮಾಡೋದು ಅಂತೇಳಿ? ವಿದಿನ್ ಆ ಕ್ವೆಶನ್ ನೀವು ಟ್ರೈ ಮಾಡಕತ್ತ ಒಂದು 15-20 seconds ಅಂದ್ರೆ ನಿಮ್ಗೆ ಗೊತ್ತಾಗಿರ್ತೈತಿ ಇದಕ್ಕೆ ನಂಗೆ ಆನ್ಸರ್ ಬರ್ತದೋ ಬರಂಗಿಲ್ಲ ಅಂತ, ರೈಟ್? ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ರಿ. ಓಕೆ, ವೆರಿ ನೆಕ್ಸ್ಟ್ ಥಿಂಗ್, ದ ರೌಂಡ್ 3 ಸ್ಟ್ರಾಟಜಿ. ಇದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಬಹಳ ಜನ ಇದನ್ನ ಮಿಸ್ ಮಾಡ್ತಾರೆ ಆಕ್ಚುಲಿ. ನೋಡ್ರಿ, ಕ್ವೆಶನ್ ಪೇಪರ್ ನ 3 ರೌಂಡ್ದಾಗ ನೀವು ಸಾಲ್ವ್ ಮಾಡಬೇಕು. ಫಸ್ಟ್ ರೌಂಡ್, ಸಾಲ್ವ್ ಕ್ವೆಶನ್ಸ್ ಯು ಆರ್ 100% ಶ್ಯೂರ್ ಅಬೌಟ್ ಜಸ್ಟ್ ಬೈ ಲುಕಿಂಗ್ ಅಟ್ ದಮ್. ಯಾವ ಕ್ವೆಶನ್ಸ್ ನಿಮ್ಗೆ 100% ಶ್ಯೂರ್ ಅದಾವ ಅವತ್ತನ್ನೆಲ್ಲ ಪಟ ಸಾಲ್ವ್ ಮಾಡ್ಕೊಂತ ಹೋಗ್ರಿ. ಆಮೇಲೆ ರೌಂಡ್ 2, ಕಮ್ ಬ್ಯಾಕ್ ಟು ದ ಒನ್ಸ್ ದಟ್ ನೀಡ್ ಅ ಲಿಟಲ್ ಕ್ಯಾಲ್ಕುಲೇಷನ್. ಯಾವ್ದು ಕ್ಯಾಲ್ಕುಲೇಷನ್ ಬೇಕಾಗಿರುತ್ತೆ ಫಸ್ಟ್ ರೌಂಡ್ ದಾಗ ಏನ್ ಮಾಡ್ರಿ, ನಿಮ್ಗೆ ಡೈರೆಕ್ಟ್ ಬರುವಂತ ಕ್ವೆಶನ್ಸ್ ಎಲ್ಲ ಅಟೆಂಪ್ಟ್ ಮಾಡ್ಬಿಡ್ರಿ, ಡೈರೆಕ್ಟ್ ಬರುವಂತ ಕ್ವೆಶನ್ಸ್ ಎಲ್ಲ ಹಿಟ್ ಮಾಡಿಬಿಡ್ರಿ, ರೈಟ್? ಅದಾಗಿದ್ಮೇಲೆ ಕ್ಯಾಲ್ಕುಲೇಷನ್ಸ್ ಇರುವಂತ ಕ್ವೆಶನ್ಸ್ ಗಳಿಗೆ ಬರ್ರಿ, ಕ್ಯಾಲ್ಕುಲೇಷನ್ಸ್ ಇರುವಂತ ಕ್ವೆಶನ್ಸ್ ಗಳಿಗೆ, ಆಮೇಲೆ ಅವತ್ತನ್ನ ಸಾಲ್ವ್ ಮಾಡ್ರಿ. ಆಮೇಲೆ 3ನೇ ರೌಂಡ್ ನೋಡ್ರಿ, ಮೇಕ್ ಸ್ಮಾರ್ಟ್ ಅಂಡ್ ಎಡುಕೇಟೆಡ್ ಗೆಸಸ್ ಫಾರ್ ದ ಹಾರ್ಡೆಸ್ಟ್ ಒನ್ಸ್. ಇದು ಹೆಂಗ್ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ, ರೈಟ್? ಯಾವ್ದು ಒಟ್ಟ ನಿಮ್ಗೆ ಬರಂಗಿಲ್ಲ ಅಂತ ಗೊತ್ತದಲ್ಲ, ಅಲ್ಲಿ ನೀವು ಇದನ್ನ ಮಾಡ್ಬೇಕಾಗ್ತದೆ. ಯಾವ್ದು ಒಟ್ಟ ಗೊತ್ತಿಲ್ಪ ಅಂತ ಅನಿಸಿದ್ರೆ ಅವತ್ತನ್ನ ಲಾಸ್ಟ್ ಇಡ್ರಿ, ರೈಟ್? ಸೊ ಫಸ್ಟ್ ರೌಂಡ್ ದಾಗ ನಿಮ್ಗೆ 100% ಶ್ಯೂರ್ ಇರುವಂತವು ಮತ್ತೆ ಡೈರೆಕ್ಟ್ ಇರುವಂತ ಕ್ವೆಶನ್ಸ್ ಗಳನ್ನ ಮುಗಿಸ್ರಿ. ಯಾಕಂದ್ರೆ ಇಂಥ ಸ್ಟೂಡೆಂಟ್ಸ್ ಗಳನ್ನ ನೋಡಿದಿನಲ್ಲ, ಒಂದ್ ಯಾವ್ದೋ ಕ್ವೆಶನ್ಸ್ ಸಾಲ್ವ್ ಮಾಡಕ್ ಹೋಗಿ ಲಾಸ್ಟ್ ಒಂದ್ 8-10 ಕ್ವೆಶನ್ಸ್ ಗಳು ಇಂಥವ್ ಇರ್ತಾವಲ್ಲ, ಆನ್ ದ ಗೋ 1 minute ಎಕ್ಸ್ಟ್ರಾ ಟೈಮ್ ಸಿಕ್ಕಿದ್ರು ಕೂಡ ಅದನ್ನ ಎಲ್ಲ 10 marks ತಗೋತಿದ್ನಿ ಅಂತ ಹೇಳುವಂತ ಸ್ಟೂಡೆಂಟ್ಸ್ ಗಳನ್ನ ಕೂಡ ನಾನು ನೋಡಿದೀನಿ. ನಂಗೆ ಬರುವಂತ ಕ್ವೆಶನ್ಸ್ ಗಳನ್ನ ಬಹಳ ಬಿಟ್ಟು ಬಂದೇನ್ರಿ ಅಂತ ಹೇಳುವಂತ ಸ್ಟೂಡೆಂಟ್ಸ್ ಗಳನ್ನ ನೋಡಿದೀನಿ. ಬಟ್ ಆಮೇಲೆ ಆ 60 minutes ಮುಗಿದ್ಮೇಲೆ ಈ ಪಶ್ಚಾತ್ತಾಪ ನಮಗೆ ಯಾವ್ದಕ್ಕ ಉಪಯೋಗ ಇಲ್ಲ. ಅದಕ್ಕೆ ಏನಾದ್ರು ಮುಂಚಿತವಾಗಿ ಅಂತವ್ ನಾವು ಪ್ರಿಪೇರ್ಡ್ ಇರಬೇಕು. ಸೊ ಯಾವ್ದು ಲೆಂದಿ ಕ್ವೆಶನ್ಸ್ ಅಥವಾ ನಿಮ್ಗೆ ಟೈಮ್ ಕನ್ಸ್ಯೂಮಿಂಗ್ ಅದಾವ ಅದನ್ನ ಬಿಟ್ಬಿಡ್ರಿ. ಗೋ ಫಾರ್ ದ ಫಸ್ಟ್ ರೌಂಡ್, 100% ಶ್ಯೂರ್ ಇರುವಂತ ಕ್ವೆಶನ್ಸ್ ಮತ್ತೆ ಡೈರೆಕ್ಟ್ ಹಿಟ್ ಕ್ವೆಶನ್ಸ್ ಏನದಾವ ಅದನ್ನ ಮುಗಿಸ್ಬಿಡ್ರಿ. ಆಮೇಲೆ ಕ್ಯಾಲ್ಕುಲೇಟಿವ್ ಕ್ವೆಶನ್ಸ್ ಮಾಡ್ರಿ. ಯಾವ್ದು ಕಂಪ್ಲೀಟ್ಲಿ ನಿಮ್ಗೆ ಹೊಸದು ನಾಟ್ ರೀಚಬಲ್ ಅನಿಸ್ತದ ಅದನ್ನ ಸದ್ಯಕ್ಕೆ ಪಾಸ್ ಇಟ್ರಿ, ಅದನ್ನ ಲಾಸ್ಟ್ ನೋಡ್ಲಿಕ್ಕೆ ಬರ್ತದೆ. ಇದನ್ನೆಲ್ಲ ರೌಂಡ್ ಮಾಡಿ ಇಡ್ಬೇಕ್ರಿ ನೀವು ಸೆಕೆಂಡ್ ರೌಂಡ್ ದಾಗ ಸಾಲ್ವ್ ಮಾಡುವಂತ. ಓಕೆ, ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್. ಈಗ ನೆಕ್ಸ್ಟ್ ನೋಡ್ರಿ, ದ OMR ರೂಲ್. ಈಗ ಬಹಳಷ್ಟು ಜನ ಏನ್ ಮಾಡ್ತಾರ್ರಿ, ಈ OMR ಶೀಟ್ ಲಾಸ್ಟ್ 10 minutes ತುಂಬುನು ಅಂತ ಹೇಳಿ ಬಿಡ್ತಾರ್ರಿ. ಲಾಸ್ಟ್ 10 minutes ತುಂಬುನು ಅಂತ ಹೇಳಿ ದ ಗ್ರೇಟೆಸ್ಟ್ ಮಿಸ್ಟೇಕ್ ವಾಟ್ ಯು ವಿಲ್ ಡೂ. ಯಾಕೆ ನಾ ಹೇಳ್ತೇನೆ ಅಂತಂದ್ರೆ, ನೋಡ್ರಿ, ನೀವೆಲ್ಲ ಕರೆಕ್ಟ್ ಸಾಲ್ವ್ ಮಾಡ್ತೀರಿ, ಮ್ಯಾಕ್ಸಿಮಮ್ ಕ್ವೆಶನ್ಸ್ ಯು ವಿಲ್ ಹ್ಯಾಪಿಲಿ ಸಾಲ್ವ್ ಇಟ್, ಯು ವಿಲ್ ಗೆಟ್ ಕರೆಕ್ಟ್ ಆನ್ಸರ್ಸ್. ಬಟ್ ಲಾಸ್ಟ್ 10 minutes ಒಳಗೆ ನಿಮ್ಮ ಮೈಂಡ್ ಮ್ಯಾಗ ಪ್ರೆಷರ್ ಟೈಮ್ ಎಷ್ಟು ಇರ್ತದಲ್ಲ, ಅವಾಗ ನೀವು ಏನೇ ಮಾಡಿದ್ರು ಕೂಡ ನಿಮ್ಗೆ ಮಿಸ್ಟೇಕ್ಸ್ ಆಗೇ ಆಗ್ತಾವ. ಏನೇ ಮಾಡಿದ್ರು ಕೂಡ ಮಿಸ್ಟೇಕ್ಸ್ ಆಗ್ತಾವ. ಒಂದೇ ಒಂದು ಕ್ವೆಶನ್ ನೀವು ಈಗ 22nd ಕ್ವೆಶನ್ ಹಾಕೋ ಆನ್ಸರ್ 23rd ನೀವು ಹಾಕಿ ಕಂಟಿನ್ಯೂ ಮಾಡಿದ್ರೆ ಮುಂದಿನ ಎಲ್ಲ ತಪ್ಪಾಗ್ತವೆ. ಸೊ ಡೋಂಟ್ ಡೂ ದಟ್. ನೀವು ಲಾಸ್ಟ್ 10 minutes ಹಾಕಬೇಕನ್ನೋಂಥದ್ದು ಒಟ್ಟ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದ್ರ ಸಲುವಾಗಿ ನಾ ಹೇಳ್ತೀನಿ ಪೇಜ್ ಬೈ ಪೇಜ್ ಮೆಥಡ್ ಅಂತ.
ಆದ್ರೆ ನೀವ್ ಏನ್ ಮಾಡ್ರಿ, ಒಂದ್ ಪೇಜ್ನಾಗ ಇರುವಂತ ಕ್ವಶನ್ಸ್ ಈ ಕಡೆ ಪೇಜ್ನಾಗ ಇರುವಂತ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ರಿ, ಅವತ್ತನ್ನ ಬಬಲ್ ಮಾಡ್ರಿ, ಆಮೇಲೆ ನೆಕ್ಸ್ಟ್ ಪೇಜ್ ಹೋಗ್ರಿ. ಸೊ ಡೋಂಟ್ ಕೀಪ್ ಬಬ್ಲಿಂಗ್ ಫಾರ್ ಯುವರ್ ಲಾಸ್ಟ್ 10 minutes. ಡೋಂಟ್ ಡೂ ದಟ್ ಅಟ್ ಆಲ್. ಇದು ನೀವು ಏನಾದ್ರು ಮಾಡೋರಿದ್ರಿ ಅಂತಂದ್ರೆ ನೀವು 100% ಎಫೆಕ್ಟ್ ಆಗ್ತದ್ರಿ, ಇದರಿಂದ ಅದನ್ನ ಒಟ್ಟ ಮಾಡ್ಲಿಕ್ಕೆ ಹೋಗ್ಬಿಟ್ರಿ, ಯು ಫಾರ್ಗೆಟ್ ಇಟ್. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಬಬಲ್ ಯುವರ್ ಆನ್ಸರ್ ಪೇಜ್ ಬೈ ಪೇಜ್. ದಟ್ಸ್ ವಾಟ್ ಐ ಆಮ್ ಟೆಲಿಂಗ್, ರೈಟ್? ಐ ಹ್ಯಾವ್ ಸೀನ್. ಓಕೆ, ಇದೆಲ್ಲ ಅಂತ ನಾನು ನಿಮಗೆ ಹೇಳಿದ್ದೇನೆ. ಸೊ ಆಲ್ ದೀಸ್ ಥಿಂಗ್ಸ್, ಈಗ ನಾ ಯಾವ್ದೋ ಪಾಯಿಂಟ್ ಮರಿಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲ ಇಲ್ಲಿ ಟೈಪ್ ಮಾಡಿದ್ದೇನೆ. ಓಕೆ, ವಿಲ್ ಗೋ ಫಾರ್ ದ ನೆಕ್ಸ್ಟ್ ಥಿಂಗ್. Very important. Attempt everything. We know this very well. NEET and JEE has negative marking. This exam has no negative marking. So last time in time ನೋಡ್ಕೊಂತ ಸಾಲ್ವ್ ಮಾಡ್ರಿ. ಟೈಮ್ ಆಗಿದ್ದ ಗೊತ್ತಾಗ್ಲಿಲ್ಲ ಅಂತ ಹೇಳಕ್ ಹೋಗ್ಬಿಟ್ರಿ. ಲಾಸ್ಟ್ 10 minutes ಐತಪ್ಪ ಅಂತಂದ್ರೆ ನಿಮ್ಗೆ ಅರಿವಾಗಿರ್ಬೇಕು ನಾನು ಇನ್ನ ಎಷ್ಟು ಕ್ವಶನ್ಸ್ ಉಳ್ದಾವ ಅಂತ ಹೇಳಿ. ಸೊ ಅವಾಗ ಸಾಲ್ವ್ ಮಾಡ್ಕೋತ ಕೊಡುವಂತ ಟೈಮ್ ಅಲ್ಲ, ಎಷ್ಟು ಉಳಿದಿರ್ತಾವಲ್ಲ ಅಟ್ಲೀಸ್ಟ್ ಲಾಸ್ಟ್ 2-3 minutes ಒಳಗೆ ಎಷ್ಟು ಉಳಿದಿರ್ತಾವ ನೋಡ್ರಿ, ಅಷ್ಟು ಕ್ವಶನ್ಸ್ ಗಳನ್ನ ನಿಮ್ಗೆ ಯಾವ್ದು ಮನ್ಸಿಗೆ ಬರ್ತದ ಅದನ್ನ ಆಪ್ಷನ್ ಹಾಕಿ ಬರ್ರಿ, ಯಾವ್ದ ಖಾಲಿ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೆಗೆಟಿವ್ ಮಾರ್ಕಿಂಗ್ ಅಂತೂ ಇಲ್ಲ, ಯಾವ್ದು ಕರೆಕ್ಟ್ ಆಗ್ತದೆ ಅದಕ್ಕೆ ಮಾರ್ಕ್ಸ್ ಆದ್ರೂ ಸಿಗ್ತಾವೆ, ರೈಟ್? ಅಂಡ್ ನೆಕ್ಸ್ಟ್, ಎವ್ರಿ ಸಿಂಗಲ್ ಕ್ವೆಶನ್ ಮಸ್ಟ್ ಹ್ಯಾವ್ ಬಬಲ್ಡ್ ಆನ್ಸರ್ ಬಿಫೋರ್ ಯು ಹ್ಯಾಂಡ್ ಓವರ್ ದಟ್ ಶೀಟ್. ಅಂತಂದ್ರೆ ಬಿಫೋರ್ OMR ಶೀಟ್ ಕೊಡೋಕ್ಕಿಂತ ಮುಂಚೆ ಚೆಕ್ ದಟ್ ಆಲ್ 60 ಕ್ವೆಶನ್ಸ್ ಯು ಹ್ಯಾವ್ ಬಬಲ್ಡ್. ಯಾವ್ದಾದ್ರು ನೀವು ಬಿಟ್ಟಿದ್ರಿ ನಡು ಅಂತಂದ್ರೆ ಅದ್ರ ಮ್ಯಾಗ ಲಕ್ಷ್ಯ ಇರ್ಲಿ, ಬಿಟ್ಟಿದ್ರೆ ಅದು ಹೋಯ್ತ್ರಿ, ಲಕ್ಕಿಲಿ ಬಂದ್ರೆ ಒಂದ್ ಮಾರ್ಕ್ ಬರ್ತದ್ರಿ. ಸೊ ಯಾವ್ದು ಖಾಲಿ ಬಿಡಕ್ ಹೋಗ್ಬಿಡ್ರಿ, ಆಲ್ 60 ಕ್ವೆಶನ್ಸ್ ಯು ಹ್ಯಾವ್ ಟು ಬಿ ಬಬಲ್ಡ್. ನೀವು ಸಾಲ್ವ್ ಮಾಡಿದ್ದು ನಿಮ್ಗೆ ಆನ್ಸರ್ ಗೊತ್ತಿರೋ, ಲಾಸ್ಟ್ ಆನ್ಸರ್ ಗೊತ್ತಿರದೇ ಇರೋ ಕೂಡ ನೀವು ಬಬಲ್ ಮಾಡಿ ಬರ್ರಿ. ಓಕೆ, ವೆಲ್ ನೆಕ್ಸ್ಟ್, ಕಾಮನ್ ಮಿಸ್ಟೇಕ್ಸ್ ಇನ್ KCET. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಇಲ್ಲಿ ಏನೇನ್ ಮಿಸ್ಟೇಕ್ಸ್ ಮಾಡ್ತಾರೆ ಅನ್ನೋದು ಇದು ಕರೆಕ್ಟ್ ಆಗಿ ತಿಳ್ಕೊರಿ. ನೋಡ್ರಿ, ಫಸ್ಟ್ ಥಿಂಗ್, ವೇಸ್ಟಿಂಗ್ 4 to 5 minutes ಟ್ರೈಂಗ್ ಟು ಸಾಲ್ವ್ ಅ ಸಿಂಗಲ್ ಕ್ವಶನ್. ಇದು ನಾನು ನಿಮ್ಗೆ ಮೊದಲೇ ಹೇಳಿದೀನಿ, ಅಂತ ಕ್ವಶನ್ಸ್ ಕೊಟ್ಟು ಹೋಗ್ಬೇಡ್ರಿ. ಸೊ ಇಂಪ್ಲಿಮೆಂಟ್ 1 minute ರೂಲ್. 1 minute ಒಳಗೆ ಒಂದು ಕ್ವಶನ್ ಸಾಲ್ವ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಟೈಮ್ ತಗೊಳಕತ್ತಂದ್ರೆ ಯು ಜಸ್ಟ್ ಸ್ಕಿಪ್ ಇಟ್ ಅಥವಾ ಮಾರ್ಕ್ ಮಾಡಿಡ್ರಿ, ಲಾಸ್ಟ್ ನೋಡ್ರಿ, ರೈಟ್? ಈಗ ನೋಡ್ರಿ, ಇದ್ರೊಳಗೆ ಏನಾಗ್ತದಪ್ಪ ಅಂದ್ರೆ, ಇಫ್ ದ ಪಾತ್ ಟು ದ ಆನ್ಸರ್ ಇಸಂಟ್ ಕ್ಲಿಯರ್ ವಿದಿನ್ 15 to 20 seconds. ಅಂದ್ರೆ ನೀವು ಸಾಲ್ವ್ ಮಾಡಕತ್ತ ಒಂದು 15 to 20 seconds ಒಳಗೆ ನಿಮ್ಗೆ ಅದ್ರ ಬಗ್ಗೆ ಕ್ಲಾರಿಟಿ ಸಿಗ್ಲಿಲ್ಲ, ಈ ಆನ್ಸರ್ ನನಗೆ ಬರ್ತದೆ ಅಂತ ನಿಮ್ಗೆ ಅನಿಸ್ಲಿಲ್ಲ, ಯು ಜಸ್ಟ್ ಸ್ಕಿಪ್ ಇಟ್. ಅದನ್ನ ಬಿಟ್ರಿ ಅದ್ರ ಮುಂದಿನ ಹೋಗ್ರಿ. ಓಕೆ, ವೆಲ್ ನೆಕ್ಸ್ಟ್ ನೋಡ್ರಿ, ಮಿಸ್ಟೇಕ್ ಏನ, ಇನ್ವಿಸಿಬಲ್ ವರ್ಡ್ಸ್. ಇದು ಬಹಳ ಇಂಪಾರ್ಟೆಂಟ್ ರೀ. ನಾ ಕ್ವೆಶನ್ ಪೂರ್ಣ ಓದಲಿಲ್ರಿ, ಮೈಂಡ್ ತಾನಾಗೇನ ಕ್ವೆಶನ್ ಕಂಪ್ಲೀಟ್ ಮಾಡ್ಕೊಂಡ್ ಬಿಡ್ತದ್ರಿ. ಯಾಕಂದ್ರೆ ಅಂತಾವ ಸಿಮಿಲರ್ ಕ್ವೆಶನ್ಸ್ ಗಳು ನೀವು ಸಾಲ್ವ್ ಮಾಡಿರ್ತೀರಿ, ಬಟ್ ಒಂದೇ ವರ್ಡ್ ಚೇಂಜ್ ಮಾಡಿರ್ತಾರೆ. ಫಿಸಿಕ್ಸ್ ಒಳಗೆ ಒಂದೇ ವರ್ಡ್ ಚೇಂಜ್ ಮಾಡಿದ್ರು ಕೂಡ ನಿಮ್ಮದು ಕ್ವೆಶನ್ಸ್ ಆನ್ಸರ್ ಚೇಂಜ್ ಆಗ್ತದ್ರಿ. ಸೊ ಕೇರ್ಫುಲಿ ರೀಡ್ ದ ಕ್ವೆಶನ್ಸ್, ಕೇರ್ಫುಲಿ ರೀಡ್ ದ ಕ್ವೆಶನ್, ರೈಟ್? ನಿಮ್ಗೆ ಆನ್ಸರ್ ಗೊತ್ತಿರ್ತದ್ರಿ, ಬಟ್ ನಿಮ್ಮದ್ ನೀವಾಗಿ ಏನೋ ಒಂದು ಇಮ್ಯಾಜಿನ್ ಮಾಡ್ಕೊಂಡು ಬೇರೆ ಆನ್ಸರ್ ಹಾಕಿ ಬರ್ತೀರಿ, ನಿಮ್ಗೆ ಲಾಸ್ ಆಗ್ತದೆ, ರೈಟ್? ಸೊ ಆನ್ಸರ್ ಗೊತ್ತಿರ್ತದೆ. ಮೇನ್ಲಿ ಈ ತರದ ವರ್ಡ್ಸ್ ಗಳ ಮ್ಯಾಗ ಲಕ್ಷ್ಯ ಇಡ್ರಿ. ನಾಟ್, ಇನ್ಕರೆಕ್ಟ್, ಫಾಲ್ಸ್, ಎಕ್ಸೆಪ್ಟ್, ಇಂಥ ವರ್ಡ್ ಗಳನ್ನ ಯೂಸ್ ಮಾಡಿರ್ತಾರೆ. ಇಂಥ ಒಂದೇ ವರ್ಡ್ ದಿಂದ ಆನ್ಸರ್ ಚೇಂಜ್ ಆಗ್ತದೆ. ಅವನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ಅವನ್ನ ಅಂಡರ್ಲೈನ್ ಮಾಡ್ರಿ, ಅಂಡರ್ಲೈನ್ ಮಾಡಿ ಆಮೇಲೆ ಆನ್ಸರ್ ಮಾಡ್ರಿ. ನೆಕ್ಸ್ಟ್, ಯೂನಿಟ್ ಕನ್ವರ್ಷನ್. ನೋಡ್ರಿ, ಯೂನಿಟ್ ಕನ್ವರ್ಷನ್ ನೀವು ಬಹಳ ಜನ ತಪ್ಪು ಮಾಡ್ತೀರಿ. ಯೂನಿಟ್ ಕನ್ವರ್ಷನ್ ಬೋರ್ಡ್ದಾಗೂ ತಪ್ಪು ಮಾಡಿರ್ತೀರಿ, ಇಲ್ಲೂ ತಪ್ಪು ಮಾಡ್ತೀರಿ. ಸೊ ಅದಕ್ಕೆ ಏನದ, ಫಸ್ಟ್ ಆಪ್ಷನ್ಸ್ ಗಳನ್ನ ನೋಡ್ರಿ. ಆಪ್ಷನ್ಸ್ ಒಳಗೆ ನೀವು ಯಾವ ಯೂನಿಟ್ ದಾಗ ಆನ್ಸರ್ ಇಟ್ಟಿದ ನೋಡ್ರಿ, ಅದ್ರ ಬೇಸಿಸ್ ಮೇಲೆ ನಿಮ್ಮ ಮೈಂಡ್ ಆಟೋಮೆಟಿಕ್ ಆ ಯೂನಿಟ್ ತಗೊಂಡು ಹೋಗಕ್ಕೆ ಹೆಲ್ಪ್ ಮಾಡ್ತದ್ರಿ, ರೈಟ್? ಯೂನಿಟ್ಸ್ ಮ್ಯಾಗ ಲಕ್ಷ್ಯ ಕೊಡ್ರಿ. ಓಕೆ, ವೆರಿ ನೆಕ್ಸ್ಟ್ ಥಿಂಗ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಲಿವಿಂಗ್ ಕ್ವೆಶನ್ಸ್ ಬ್ಯಾಂಕ್. ಇದಂತೂ ನಾನು ನಿಮ್ಗೆ ಮೊದಲು ಹೇಳಿದೀನಿ, ಯಾವುದೇ ಕ್ವೆಶನ್ ಬಿಡಬೇಡ್ರಿ, ಎಲ್ಲ ಹಾಕ್ರಿ, ನೋ ನೆಗೆಟಿವ್ ಮಾರ್ಕಿಂಗ್. ಇದು ನಿಮ್ಗೆ ಆಲ್ರೆಡಿ ಗೊತ್ತದೆ. ಇನ್ ನೆಕ್ಸ್ಟ್ ನೋಡ್ರಿ, ಟ್ರಿಕ್ಸ್ ಅಂಡ್ ಲಾಜಿಕ್ ಟು ಮ್ಯಾಕ್ಸಿಮೈಸ್ ದ ಸ್ಕೋರ್. ಈಗ ಫಸ್ಟ್ ಒನ್, ದ ಆರ್ಟ್ ಆಫ್ ಎಲಿಮಿನೇಷನ್ 50-50 ರೂಲ್. ಯಾವ ಕ್ವೆಶನ್ ನಿಮಗೆ ಒಟ್ಟ ಬರಂಗಿಲ್ಲ ಅಥವಾ ನನಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಇರ್ತದಲ್ಲ, ಅಲ್ಲಿ ಫಸ್ಟ್ ಏನ್ ಮಾಡ್ರಿ, ಅಲ್ಲಿ 50-50 ರೂಲ್, ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡ್ರಿ. ಎಲಿಮಿನೇಷನ್ ಅಂತಂದ್ರೆ ನೀವ್ ಏನ್ ಮಾಡ್ರಿ, ಅಲ್ಲಿ ಆ ಕ್ವೆಶನ್ ರಿಲೇಟೆಡ್ ಕಾನ್ಸೆಪ್ಟ್ ಅಂತೂ ನಿಮಗೆ ಗೊತ್ತಿರ್ತದೆ, ಅದಕ್ಕೆ ಇರ್ರಿಲಿವೆಂಟ್ ಒಂದು 2 ಆನ್ಸರ್ಸ್ ಇರ್ತಾವ, ಅವತ್ರ ಮೊದಲು ತೆಗೆದಾಕ್ರಿ. ಇರ್ರಿಲಿವೆಂಟ್ 2 ಆನ್ಸರ್ಸ್ ಅಂತೂ ಇದ್ದೇ ಇರ್ತಾವ, ಅವತ್ತನ್ನ ಬಿಟ್ಬಿಡ್ರಿ, ಅವತ್ತನ್ನ ಎಲಿಮಿನೇಟ್ ಮಾಡ್ರಿ. ಓಕೆ, ಬಿ ಆಪ್ಷನ್ ಹೋಯ್ತಾ, ಡಿ ಆಪ್ಷನ್ ಹೋಯ್ತಾ, ನಮಗೆ ಉಳಿದು ಎ ಮತ್ತೆ ಸಿ. ಅದ್ರೊಳಗೆ ನಿಮ್ಗೆ ಯಾವ್ದು ಮೋಸ್ಟ್ ರಿಲಿವೆಂಟ್ ಅನಿಸ್ತದೆ ಅದನ್ನ ನೀವು ಟಿಕ್ ಮಾಡ್ರಿ, ರೈಟ್? ಸೊ ಫಸ್ಟ್ ಎಲಿಮಿನೇಟ್ ಮಾಡ್ರಿ, ಅನ್ವಾಂಟೆಡ್ ಇದ್ದದನ್ನ ಎಲಿಮಿನೇಟ್ ಮಾಡ್ರಿ, ಆಮೇಲೆ ನಿಮ್ಗೆ ಮೈಂಡ್ ಜಾಸ್ತಿ ಕ್ಲಿಯರ್ ಆಗ್ತದೆ. ಡೈಮೆನ್ಷನಲ್ ಕನ್ಸಿಸ್ಟೆನ್ಸಿ, ಕೆಲವೊಂದು ನಮಗೆ ಒಟ್ಟ ಗೊತ್ತಿರಂಗಿಲ್ಲ, ಆದ್ರೆ ಆ ಆಪ್ಷನ್ಸ್ ನೀವು ನೋಡಕ್ ಹೋದ್ರೆ ಆ ಆಪ್ಷನ್ ಒಳಗೆ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಆನ್ಸರ್ ಇಂಥದ್ದು ಇರ್ತದಲ್ಲ, ಡೈಮೆನ್ಷನಲಿ ನಮಗೆ ಕೊಟ್ಟಂತ ಕ್ವಾಂಟಿಟಿ ಯಾವ್ದು ಕ್ಯಾಲ್ಕುಲೇಟ್ ಮಾಡಂತ ಕೇಳಿರ್ತಾರೆ, ಅದಕ್ಕೆ ಡೈಮೆನ್ಷನ್ ಮ್ಯಾಚ್ ಆಗುವಂತ ಒಂದು ಯಾವ್ದೋ ಕ್ವಾಂಟಿಟಿಯಲ್ಲಿ ಇರ್ತದೆ, ಅದ್ರ ಯೂನಿಟ್ ಮ್ಯಾಚ್ ಆಗುವಂತ ಯಾವ್ದೋ ಒಂದು ಕ್ವಾಂಟಿಟಿಯಲ್ಲಿ ಇರ್ತದೆ, ಆ ಕ್ವಾಂಟಿಟಿನ ಚೂಸ್ ಮಾಡ್ರಿ. ನೆಕ್ಸ್ಟ್, ರೌಂಡ್ ಆಫ್ ದ ನಂಬರ್ಸ್. ನಂಬರಿಂಗ್ ರೌಂಡ್ ಆಫ್ ನಿಮ್ಗೆ ಗೊತ್ತದ, ರೌಂಡ್ ಆಫ್ ಮಾಡ್ರಿ. 9.8 ಜಿ ವ್ಯಾಲ್ಯೂ ನೀವು 10 ಅಂತ ತಗೋಬಹುದು, ಪೈ ಸ್ಕ್ವೇರ್ ವ್ಯಾಲ್ಯೂ 9 ಅಂತ ಬರ್ತದೆ, ಅದನ್ನ 10 ಅಂತ ತಗೋಬಹುದು. ಇಂಥವೆಲ್ಲ ರೌಂಡಿಂಗ್ ಆಫ್ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡ್ರಿ. ಲಾಸ್ಟ್ಲಿ, ಕ್ಯಾಲ್ಕುಲೇಷನ್ ರಫ್ಲಿ ಅಂಡ್ ಪಿಕ್ ದ ಕ್ಲೋಸೆಸ್ಟ್ ಒನ್. ಸೊ ಕ್ಯಾಲ್ಕುಲೇಷನ್ ಆದಷ್ಟು ಸ್ಪೀಡ್ ಇರಬೇಕು, ಅಕ್ಯುರೇಟ್ ಇರಬೇಕು, ಮತ್ತೆ ರೌಂಡ್ ಆಫ್ ಮಾಡ್ಕೊಂಡು ಮಾಡ್ರಿ. ನೀವು ರೌಂಡ್ ಆಫ್ ಮಾಡ್ಕೊಂಡು ಮಾಡೋದ್ರಿಂದ ಅಕ್ಯುರೇಟ್ ಆನ್ಸರ್ ಬರಂಗಿಲ್ಲ, ಕ್ಲೋಸೆಸ್ಟ್ ಆನ್ಸರ್ ಬರ್ತದೆ, ಕ್ಲೋಸೆಸ್ಟ್ ಆನ್ಸರ್ ಅನ್ನು ಚೂಸ್ ಮಾಡ್ರಿ. ಓಕೆ, ಆನಂತರ ಈಗ ಕೆಲವೊಂದು ಕ್ವೆಶನ್ಸ್ ಇಂತ ಇರ್ತಾವಲ್ಲ, ನೀವು ಸಾಲ್ವ್ ಮಾಡ್ಕೋತ ಕೂಡೋಕ್ಕಿಂತನೂ ಫಾರ್ಮುಲಾ ಒಳಗೆ ಕೊಟ್ಟಂತ ಆಪ್ಷನ್ಸ್ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು, ನಿಮ್ಗೆ ಕರೆಕ್ಟ್ ಯಾವ್ದು ಅಂತ ಗೊತ್ತಾಗ್ಬಿಡ್ತದ್ರಿ. ಸೊ ಅಂತಾವ್ ಕ್ವೆಶನ್ಸ್ ಕೂಡ ಇರ್ತಾವ, ಅದನ್ನ ಸ್ವಲ್ಪ ಲಕ್ಷಣ ಇಡ್ರಿ, ರೈಟ್? ಸೊ ದಟ್ಸ್ ಆಲ್ ಅಬೌಟ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು. ಸೊ ಯು ಹ್ಯಾವ್ ಪ್ರಿಪೇರ್ಡ್ ವೆರಿ ವೆಲ್. ನೀವೆಲ್ಲರೂ ಕೂಡ ಬಹಳ ಚಲೋ ಪ್ರಿಪೇರ್ ಮಾಡಿದಿರಿ. ನಿಮ್ಗೆ ಸಬ್ಜೆಕ್ಟ್ ನಾಲೆಜ್ ಅದ, ಯು ಹ್ಯಾವ್ ದ ಮೆಂಟಾಲಿಟಿ, ಯು ಹ್ಯಾವ್ ದ ನಾಲೆಜ್, ಯು ಹ್ಯಾವ್ ದಟ್ ಸ್ಟ್ರೆಂತ್. ಯು ಜಸ್ಟ್ ಹ್ಯಾವ್ ಟು ಡೂ ದ ಎಕ್ಸಾಮಿನೇಷನ್ ವಿತ್ ಯುವರ್ ಕೂಲ್ ಮೈಂಡ್.
ಸೊ ವೆರಿ ಫಸ್ಟ್ ಥಿಂಗ್ ಇದು ತಲೆಗೆ ಇಟ್ಕೋರಿ, ಡೋಂಟ್ ಜಡ್ಜ್ ದ ಕ್ವೆಶನ್ ಪೇಪರ್. ಇವತ್ತು ಕುತ್ಕೊಂಡು ನಂಗೆ ನಾಳೆ ಇದು ಬಂದ್ರೆ ಹೆಂಗ, ಇದು ಬರ್ಲಿಲ್ಲ ಅಂದ್ರೆ ಹೆಂಗ, ನಾ 10 ಕ್ವೆಶನ್ ಅಟೆಂಪ್ಟ್ ಮಾಡಿದ್ರೊಳಗೆ ಟೈಮ್ ಮುಗೀತು ಅಂದ್ರೆ ಹೆಂಗ, ಎಲ್ಲ ನನಗೆ ಬರ್ದೇ ಇರುವಂತ ಕ್ವೆಶನ್ಸ್ಗಳು ಇದ್ದು ಅಂತಂದ್ರೆ ಹೆಂಗ. ಡೋಂಟ್ ಜಡ್ಜ್ ಎನಿಥಿಂಗ್, ಡೋಂಟ್ ಇಮ್ಯಾಜಿನ್ ಎನಿಥಿಂಗ್, ಲೀವ್ ಯುವರ್ ಮೈಂಡ್ ಬ್ಲಾಂಕ್ ಅಂಡ್ ಡೋಂಟ್ ರೀಡ್ ಅಪ್ ಟಿಲ್ ದ ಲಾಸ್ಟ್ ಮೂಮೆಂಟ್. ಇವತ್ತು ನೈಟ್ ಔಟ್ ಮಾಡಕ್ ಹೋಗ್ಬೇಡ್ರಿ. ಇವತ್ತೇನ್ ಮಾಡ್ರಿ, ನಿಮ್ದು ಮ್ಯಾಕ್ಸಿಮಮ್ 8 hours ಸ್ಲೀಪ್ ಆಗ್ಬೇಕು. ಆ ತರ ಇವತ್ತು 10 ಗಂಟೆಗೆ ಅಂತಂದ್ರೆ ಎಲ್ಲಾನು ಕ್ಲೋಸ್ ಮಾಡಿ ಮಲ್ಕೊಂಡ್ಬಿಟ್ರಿ. ರೈಟ್, ಇಲ್ಲಿವರೆಗೂ ಮಾಡಿದ್ರಿ, ದಟ್ ಇಸ್ ಎನಫ್. ಲಾಸ್ಟ್ ಮೂಮೆಂಟ್ ತನಕ, ಲಾಸ್ಟ್ ಮೂಮೆಂಟ್ ಬಂದು ನೈಟ್ ಎಲ್ಲ ನಾ ಕುಂತು ಓದಿ ನಾಳೆ ಹೋಗಿ ಅಲ್ಲಿ ಸಾಲ್ವ್ ಮಾಡೋದ್ರ ಏನೋ ಅರ್ಥ ಇಲ್ಲ. ಹಂಗ್ ಮಾಡಕ್ ಹೋದ್ರೆ ನಿಮ್ಗೆ ಬಹಳಷ್ಟು ಕ್ವೆಶನ್ಸ್ಗಳು ತಪ್ಪಾಗ್ತಾವ, ಗೊತ್ತಿದ್ದು ತಪ್ಪಾಗ್ತಾವ, ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಆಗ್ತದೆ, ವಿಚ್ ವಿಲ್ ಲೋರ್ ಯುವರ್ ಆಕ್ಚುಯಲ್ ಸ್ಕೋರ್. ರೈಟ್, ಸೊ ಯು ಹ್ಯಾವ್ ಡನ್ ಎವ್ರಿಥಿಂಗ್, ಜಸ್ಟ್ ರಿವೈಸ್ ಮಾಡ್ರಿ. ಇಂಪಾರ್ಟೆಂಟ್, ನೀವು ಇಲ್ಲಿವರೆಗೂ ಏನೇನ್ ಮಿಸ್ಟೇಕ್ಸ್ ಮಾಡಿದ್ರಿ ಆ ಮಿಸ್ಟೇಕ್ಸ್ ಗಳಿಗೆ ಏನೇನ್ ಸೊಲ್ಯೂಷನ್ಸ್ ಅವತ್ತನ್ನ ನೋಡ್ಕೋರಿ. ಆಮೇಲೆ ನೀವು ಮೇನ್ ಮಿಸ್ಟೇಕ್ಸ್ ಗಳು ಏನೇ ಆಗಿದ್ದು ಅಲ್ಲ ನೀವು ಇಲ್ಲಿವರೆಗೂ, ಅವತ್ತನ್ನ ರಿಕವರ್ ಮಾಡ್ಕೊಳಕ್ ಏನ್ ನೋಡ್ಕೋಬೇಕು ಅದನ್ನ ಅಷ್ಟೇ ನೋಡ್ಕೋರಿ. ಅದನ್ನ ಬಿಟ್ಟರೆ ಬಾಕಿ ಏನೋ ನೋಡ್ಕೊಳಕ್ ಹೋಗ್ಬೇಡ್ರಿ. ರೈಟ್, ಕೀಪ್ ಯುವರ್ ಮೈಂಡ್ ಕೂಲ್, ಬಿ ಇನ್ ಅ ನ್ಯೂಟ್ರಲ್ ಸ್ಟೇಟ್. ಬೆಳಿಗ್ಗೆ ಹೋಗಿ ಮೊದಲು ಎಕ್ಸಾಮ್ ಸೆಂಟರ್ ನಿಮ್ದು ಎಲ್ಲೈತಿ ಅದನ್ನ ಕರೆಕ್ಟ್ ಆಗಿ ನೋಡ್ಕೊರಿ. ಆ ಎಕ್ಸಾಮ್ ಸೆಂಟರ್ ಹೋಗಿ ಎಕ್ಸಾಮ್ ಟೈಮಿಂಗ್ ಏನದ ಅದಕ್ಕಿಂತ ಮುಂಚೆ 1 ತಾಸಲ್ಲಿ ಹೋಗ್ರಿ. ಬಿಫೋರ್ 1 hour of your exam you have to be in your exam center, right? And while going to examination, don't forget to take your ID card, your hall ticket, ಯಾವ್ದಾದ್ರು ಒಂದು ಮತ್ತೊಂದು ಫೋಟೋ ಪ್ರೂಫ್ ಇರುವಂತ ಮತ್ತೊಂದು ಯಾವ್ದಾದ್ರು ಅಡ್ರೆಸ್ ಪ್ರೂಫ್ ತಗೊಳ್ರಿ. ರೈಟ್, ಬಾಲ್ ಪೆನ್ ತಗೊಳ್ರಿ. ರೈಟ್, ಒಂದ್ ಬಿಟ್ಟು 2 ಬಾಲ್ ಪೆನ್ಸ್ ಗಳನ್ನ ತಗೊಳ್ರಿ. ಅದು ಕೂಡ ಜೆಲ್ ಗಿಲ್ ಏನು ತಗೋಬೇಡ್ರಿ, ಬಾಲ್ ಪಾಯಿಂಟ್ ಪೆನ್ ತಗೊಳ್ರಿ, ಐದರ್ ಬ್ಲಾಕ್ ಆರ್ ಬ್ಲೂ. ರೈಟ್, ಸೊ ಇಷ್ಟೆಲ್ಲ ತಗೊಂಡು ನಿಮ್ ಎಕ್ಸಾಮ್ ಸೆಂಟರ್ ಆದಷ್ಟು ಬೇಗ ಹೋಗಿ ರೀಚ್ ಆಗ್ರಿ. ಯಾವ ಹಾಲ್ನಾಗ ಬಂದದ, ಯಾವ ಬ್ಲಾಕ್ ಒಳಗೆ ಬಂದದ, ಎಲ್ಲೈತಿ ಅದನ್ನ ನೀವು ಸರ್ಚ್ ಮಾಡಿ ಕೊಡ್ಲಿಕ್ಕೆ ನಿಮ್ಗೆ ಟೈಮ್ ಬೇಕಾಗ್ತದೆ. ಲಾಸ್ಟ್ ಮಿನಿಟ್ ಒಟ್ಟ ಹೋಗ್ಬೇಡ್ರಿ. ಲಾಸ್ಟ್ ಮಿನಿಟ್ ನೀವ್ ಏನಾದ್ರು ಹೋದ್ರೆ ನಿಮ್ ತಲೆ ಒಳಗೆ ಇರುವಂತದ್ದು ಎಲ್ಲಾನು ಕೂಡ ಹೋಗ್ಬಿಡ್ತದೆ, ಕರೆಕ್ಟ್ ನಿಮ್ದು ಸ್ಕೋರ್ ಆಗಂಗಿಲ್ಲ. ಇನ್ ಅಡ್ವಾನ್ಸ್ ಹೋಗ್ರಿ and do your examination best. Hope my videos have helped you in preparing for KCET. And please, my dear students, if you like the content of this channel, if this channel has helped you somewhere, at least a little bit for your board exam and KCET exam, please don't forget to share the channel, share the videos to your friends and to your juniors. Please refer this channel, speak about this channel to your friends as well as to your juniors. Right, thank you so much. Please keep supporting and please keep watching this channel. ನೀವು KCET ಮುಗಿಸ್ಕೊಂಡು ನಿಮ್ ನೀಟ್ ಎಕ್ಸಾಮ್ ಮುಗಿಸ್ಕೊಂಡು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮುಗಿಸ್ಕೊಂಡಿದ್ಮೇಲೆ ನೀವು ಒಂದು 2-3 ತಿಂಗಳು ಖಾಲಿ ಇರ್ತೀರಿ. ರೈಟ್, ಆಮೇಲೆ ನಿಮ್ ಪ್ರೊಫೆಷನಲ್ ಕೋರ್ಸಸ್ ನೀವು ಎಂಟರ್ ಆಗ್ತೀರಿ. ಆಮೇಲೆ ನೀವು ಪ್ರೊಫೆಷನಲ್ ಕೋರ್ಸಸ್ಗೆ ಎಂಟರ್ ಆಗಿದ್ಮೇಲೆ ಈ ಚಾನಲ್ ದಯಮಾಡಿ ಅನ್ಸಬ್ಸ್ಕ್ರೈಬ್ ಮಾಡಬೇಡ್ರಿ, ಕೀಪ್ ಇಟ್ ಸಬ್ಸ್ಕ್ರೈಬ್. ಅವಾಗ ಈ ಚಾನಲ್ ವಿಸಿಟ್ ಮಾಡ್ರಿ. ನಿಮ್ಮ ಒಪಿನಿಯನ್ಸ್ ಗಳನ್ನ ನನ್ನ ಮುಂದೆ ಬರುವಂತ ಕಾಂಪಿಟೇಟಿವ್ ಅಥವಾ ಮುಂದೆ ಬರುವಂತ ವಿಡಿಯೋಸ್ ಮೇಲೆ ನಿಮ್ಮ ಒಪಿನಿಯನ್ ಗಳನ್ನ ಕಮೆಂಟ್ ಮೇಲೆ ಬರೀರಿ. ಬರುವಂತ ಮುಂದಿನ ಜೂನಿಯರ್ಸ್ ಗಳು ಏನಾದಾರೆ ಅವ್ರಿಗೆ ಕಾನ್ಫಿಡೆನ್ಸ್ ಬರುವಂತಾವ್ ಏನಾದ್ರು ಕೆಲವೊಂದಿಷ್ಟು ವರ್ಡ್ಸ್ ಗಳನ್ನ ಬರೆದು ಹೋಗ್ರಿ. ಅವಾಗ ವಿಸಿಟ್ ಮಾಡ್ಕೊಂತಿರ್ರಿ. ರೈಟ್, ಥ್ಯಾಂಕ್ ಯು ಸೋ ಮಚ್. ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್. ಮೈ ವಿಶಸ್, ಮೈ ಪ್ರೇಯರ್ಸ್ and your parents' prayers are always with you. You are not alone in your examination hall. My wishes and your parents' blessings are with you always. They have been surrounding you. They will be surrounding you in your examination hall. Go with confidence. ಆರಾಮಾಗಿ ಕೂಲಾಗಿ ಕುಂತೆ ನೀವು ಮಾಡ್ರಿ. ರೈಟ್, ಬೇರೆದವ್ರದ್ದು ಆನ್ಸರ್ ಕೇಳಕ್ ಹೋಗ್ಬಿಟ್ರೆ ನಿಮ್ದು ಏನೈತಿ ಅದ್ರ ಪ್ರಕಾರ ನೀವು ಮಾಡಿ. Wishing you all the very best. Do great in your KCET examinations and we'll meet again. Right, thank you. We'll meet again in the next video. Thank you so much.